ಕಂಡ ಹಾಗೆ ಕಾಣ್ತಾ ಇದೆ. ನೋಡೋಣ. ಅಲ್ಲ, ಜೀವ ಉಂಟು ಅಂತ ಆಯ್ತು. ಯಾಕೆಂದ್ರೆ ಪ್ರತಿಕ್ರಿಯೆ ನೀಡ್ತಾ ಇದೆಯಲ್ಲ. ಹೌದೌದು. ಹಾಗಾಗಿ ಅವನಲ್ಲೇ ಮಾತನಾಡಿಸ್ಬಿಡುವ. ಯಾರಯ್ಯ ನೀನು? ನಾನು ಭಾಂಗಿ. ಓಹೋ, ಈ ಊರಿನಲ್ಲೆಲ್ಲ ಆಹಾರ ಸೇವಿಸುವುದಿಲ್ಲ ಯಾರು, ಬಾಗಿಲನ್ನೇ ತಿನ್ನುವರು ಅಂತ ಆಯ್ತು. ಬಾಗಿಲು ಮಕ ಅಂತ ಹೇಳುದಿಲ್ಲ. ಇಲ್ಲಿರುವ ಈ ಭಾಂಗಿನಿಗೆ ನಾನೇ ಓಹೋ, ಬಾಗಿಲ ಭಟ್ಟ. ಹೌದಾ? ಅಲ್ಲಯ್ಯ ಮಹಾರಾಯ, ಇದೇನಿದು ನೀನು ಮುಂಗಿನಲ್ಲಿ ಮಾತಾಡ್ಲಿಕ್ಕೆ ಸರಿ ಆಗುದಿಲ್ವ ನಿನಗೆ? ಇಲ್ಲಿದ್ದವರೆಲ್ಲ ಹೀಗಲ್ಲ, ನಾವು ಒಬ್ಬನೇ ಹೀಗೆ. ಯಾಕೆ ಹೀಗೆ? ಇದು ಮಗಳು ಹಗೀಕು. ಯಾರ ಮಗಳು? ನಿಮ್ಮ ಮಗಳು. ಮಗಳು ಸರಿ ಇತ್ತು. ಮಗಳ ಓ, ಮೊದಲು ಸರಿ ಇತ್ತು. ಆಮೇಲೆ ಮಾತಾಡುವಾಗ ಈ ಹೂವು ಒಳಗೆ ಯಾವ ಹೂವು ಅದು? ಹೂಂಗ ಹೂಂಗು ಹೂಂಗು. ಓ, ಮೂಗು. ಹೋಗು ಹೋಗು. ಹಂಗೆ ಬೆಳಕು. ಎಂತದ್ದ? ದುರ್ಮಾಂಸ. ತೋರಿಸಬೇಡ ತೋರಿಸಬೇಡ, ಇಲ್ಲಿ ಬರ್ತಾ ಇದೆ. ಆಮೇಲೆ ಮಾತಾಡುವಾಗ ಆಯ್ತು. ಅಂದ್ರೆ ಇಲ್ಲಿ ಎಲ್ಲವರಿಗಲ್ಲ, ನನಗೊಬ್ಬರಿಗೆ ಮಾತ್ರ ಹೀಗೆ. ಮತ್ತೆ ಅದನ್ನ ಯಾಕೆ ಇಟ್ಕೊಂಡಿದ್ಯಾ? ತೋರಿಸ್ಬೇಕಾಗಿತ್ತು. ತೋರಿಸಿದ್ದೇನೆ, ಕತ್ತರಿಸಬೇಕು ಅಂದ್ರು. ಕತ್ತರಿಸಾಕಬೇಕಾಗಿತ್ತು, ಮತ್ತೆ ಯಾಕೆ? ಆಗು ಇಡೀ ಮುಖಕ್ಕೆ ಒಂದು ಮೂಗು. ಮತ್ತೆಲ್ಲವರಿಗೆಲ್ಲ 4-5 ಇರ್ತದ? ಅಲ್ಲ, ಅಹಂಕಾರಕ್ಕೆ. ಓಹೋ, ಈ ನಿಮ್ಮೂರ್ನೆಲ್ಲ ಮುಖದ ಮೇಲೆ ಮೂಗಿರುವುದು ಅಹಂಕಾರಕ್ಕ? ಚೆಂಗ ಅಲಂಕಾರ. ಓ, ಅಲಂಕಾರ, ಚಂದಕ್ಕಾಗಿ. ಕತ್ತರಿಸುವಾಗಿಲ್ಲ. ಯಾಕೆ ಆಗುವುದಿಲ್ಲ? ಉದ್ಯೋಗ ಬಿಡುವಾಗಿಲ್ಲ. ಅದನ್ನು ಬಿಡಬೇಕಾಗಿತ್ತು. ಕುಪ್ಪ ಇಲ್ಲ. ಅವೆಲ್ಲಿ ಹೋಗಿದ್ದಾನೆ? ನೀವು ನೇರ ಮನೆ ನೇರ ಕುಪ್ಪ ಎಲ್ಲ ಮಗ ಒಂದು ಓ, ಕುಪ್ಪವೇ ಇಲ್ಲ. ಎಂತದಲ್ಲ ಪಾಯಿಂಟ್? ಹಿಂದೆ ನಮ್ಮ ಪಿಜ್ಜ ಅಜ್ಜ ಅಪ್ಪಯ್ಯ, ಈಗ ನಾನು ಹುಟ್ಕೊಂಡ್ರೆ ಮುಂದೆ ಮಗ. ನಿಮ್ಮ ವಂಶ ಪರಂಪರೆ. ಆದ್ರೆ ಬಿಡುವಾಗಿಲ್ಲ. ನಾನಿದು ಯಾವ ಗೊತ್ತ? ಯಾವುದು ಇದು? ಮಾಹಿ ಪೊಕ್ಕಿ. ಎಲ್ಲುಂಟು ಅದು? ಗೇಹ ಮಾಹಿ ಪೊಕ್ಕಿ ಗೇಹ ಮಹೇಶ್ಮತಿ ದೇಶ. ದೋನೆ ಕಾಕಪಿ ಕಾಗುಂಗ ಕಾಕಪಿ ಕಾಗುಂಗ ಕಾಕಿ ಪೀಕಿ. ಕಾಕಿ ಪೀಕಿ ಮಗ ನೀ ಅತ್ತಿ ಯಾವ ಕಾಕಿ ಮೈ ಹಿಂಗೆ ಹೋಗ. ಏನು ಕಾಕಿ ಪೀಕಿ? ಕಾಕಪಿ ಕಾಗುಂಗ. ಕಾರ್ತವೀರ ಅರ್ಜುನ. ಕಾರ್ತವೀರ ಅರ್ಜುನ ಈ ಅಧಿಕಾರಿ ಇದು ಮಹೇಶ್ಮತಿ ಅಂತ ಸತ್ಯ ಹೇಳ್ತಾ ಇದ್ದಾನೆ. ಯಾರೇ ನೀನು? ಸಂಗೀತಗಾರ ಒಂದು ಹೇಳಿ ನೋಡುವ. ಹಾಗಾದ್ರೆ ಅದೇ ಸಂಗೀತಗಾರ ಅಂತ ಹೇಳಿದಲ್ಲ ಯಾವ ನೀನು? ಏನ ಅಲ್ಲ, ನಾನು ಸಂಗೀತ ಮಗುಗ ಸ್ವಗ್ಗಿಯ ಒಂದ ಎಂಟ ಹೋಗುದು ಸ್ವಂತ ಸ್ವಗಿ ನೋಡುವ ಹೋಗುದು ಅತ್ತನ ಮೇಲೆ ಕೆಳಗಲ್ಲ. ಅಲ್ಲ ಹೋಯ್, ನೀವೇ ವಿಚಾರ ಮಾಡಿ. ಸರಿ, ಮಾತಾಡ್ಲಿಕ್ಕೆ ಆಗುದಿಲ್ಲ, ಪ್ರಶ್ನೆ ಆಗ್ತದೆ. ತಾನೇ ಹೇಳ್ಕೊಂಡು ನಾವು ಸಂಗೀತ ಮಾಡುದ ಹೇಳ ನೋಡುವ. ಅಲ್ಲ, ಅವನಿಗಂತೂ ತಾನೇ ಹೇಳಿಲ್ಲ. ನಿಮ್ಗೆ ಇನ್ನು ವಿಚಾರ ಮಾಡಿದ್ದೀರಿ. ಅದು ನೀವು ಇಲ್ಲಿ ಹೇಳಿದ್ದನ್ನು ಅಲ್ಲಿ ತಂದ್ಕೊಂಡು ಹೇಳುವುದು, ಅಲ್ಲಿ ಹೇಳಿದ್ದನ್ನು ಇಲ್ಲಿ ತಂದು ಹೇಳುವುದು. ಓ, ಸಂದೇಶಚರನ್ನ ಕೇಳರು. ಸಂದೇಶಚರನ್ನ ಕೇಳರು ನಿಮ್ಮೊಡೆಯಂಗೆ ಬಂದಿಹುದ ದುರಗೆ ಶೀಘ್ರದಲ್ಲಿ. ಬಂದಿಹುದ ದುರಗೆ ಶೀಘ್ರದಲ್ಲಿ. ಮಂದಿ ಮಾತಲವನ್ನೊಡಗೊಂಡು ಬರಗೇಳು. ಮಂದಿ ಮಾತಲವನ್ನೊಡಗೊಂಡು ಬರಗೇಳಲು ಎಂದನಾದೂತ ಒಲವಿನಲಿ. ಸಂದೇಶಚರಣೆ. ಈ ಕ್ಷಣವೇ ಆಸ್ಥಾನ ಮಂಟಪಕ್ಕೆ ಹೋಗಿ ಅಲ್ಲಿ ನಿನ್ನ ಅರಸನ ಅಂತ ಕಾರ್ತಿವೀರನ್ನ ಕಾಡು. ಹೀಗೆ ಹೊರ ಪ್ರದೇಶದಲ್ಲಿ ಲಂಕಾನಾಥ. ಅಧಿನಾಥ ಅಲ್ಲ, ಸುಮ್ಮನೆ ನಿಮ್ಮ ಹೆಸರು ಲಂಕಾನಾಥ. ನಾಲ್ಕ ಹೆಸರು ರಾವಣೇಶ. ರಾವಣೇಶ ಏನು ಬಂಗಿ? ಬಂಗಿ ಯಾವ್ದದು? ಅಲ್ಲ, ಏನು ಈ ಬಂಗಿ ಅಲ್ಲ ಮಾರಾಯ, ಏನು ಬಂಗಿ? ಏನು ಬಂದಿರಿ? ಯುದ್ಧಕ್ಕೆ. ಉಗ್ಗಲ್ಲವ? ಯುದ್ಧ ಸಮರ ಯುದ್ಧಕ್ಕೆ ನೀವು ಯಗುಮನೋದಾನೇಂದ್ರಕ್ಕೆ ಇಲ್ಲಮ್ಮ ನಗರದಲ್ಲಿ. ಯಾತು ಧಾನೇಂದ್ರ ಕೇಳ ಇಲ್ಲಮ್ಮ ನಗರ
ನಾರಿಯರ ನಾರಿಯರ ವ್ರತ ಸಗ ಭೂತಲೇಶ್ವರನು ನಾರಿಯರ ವ್ರತ ಸಗಾಯಿದೆಯನ್ನು ಬರುವ ನರಗಳಿಗೆ ವ್ರತ ಸಗಾಯಿದಿಗನು ಬರುವ ನರಗಳಿಗೆ ನೀ ತಡವುದೆನಲೆಂದ ಅಸುರ ನೀ ತಡವುದೆನಲೆಂದ ಅಸುರ ಗೊತ್ತಾಯ್ತು ಹೇಳು ಎಂತ ಬಂದಿದ್ದೆ ಅದು ನಮ್ಮ ಪುಣ್ಯ ಓ ಯಾಕೆ ಮಾಡಿದ್ದಾನೇನ ಇದು ನೀವ್ ಹೇಳಿದ್ದೇನು ಯುದ್ಧಕ್ಕೆ ಬಂದಿದ್ದೇವೆ ನಮ್ಮ ಮಾಡೋದು ನಿಮ್ಗೆ ವಿಷಯ ಗೊತ್ತಿಲ್ಲ ಏನು ಅವ್ರು ಹಿಂದಿನ ಮಾರಾಯ ಸತ್ತೇ ಹೋದ್ರ ಎಷ್ಟು ದಿವಸ ಆಯ್ತು ಯಾವಾಗ ಸತ್ತೋದು ನಮಗ್ ಗೊತ್ತಾಗ್ಲಿಲ್ಲ ನಿಮ್ ಬಾಯಿ ದಾರಿ ಬದಿ ಬಿದ್ದ ಸಾಯಿ ನಾಯಿ ಬಿಡ್ಬೇಕು ನಿಮ್ಮ ಬಾಯಿ ಯಾಕೆ ಮಾತಾಡ್ತೀರಿ ನೀನೇ ಹೇಳ್ತಲ್ಲನಯ್ಯ ನಮ್ಮ ಮಹಾಪ್ರಭುಗಳು ಎಂದು ಹತ್ತೊಂದು ಹೋದ್ರು ಅದು ಒಂದೇ ಹತ್ತು ಮತ್ತಿನ್ನೇನೆ ಅವ್ರಿಲ್ಲ ಅರ್ಥ ಹೌದಲ್ಲ ಹಾಗಲ್ಲ ಸ್ವಾಮಿ ಅವ್ರು ಇರಲಿಲ್ಲ ಹಾಗಿದ್ರೆ ಎಲ್ಲ ಹೋಗಿದ್ದಾರೆ ಮನೆಯಲ್ಲಿಲ್ಲ ನಿಂಗ್ಯಾಕೆ ನಿಂಗ್ಯಾಕೆ ಓ ಲಿಂಗ ಕಾಯ್ಲಿಕ್ಕೆ ಹೋಗಿದ್ದಾರಂತೆ ನಿಂಗ್ಯಾಕ ಜನಜಾಗಿಯ ಬಾಜೆ ಜನದ ಗಂಜಿನಿಯ ಓಹೋ ನೀರಾಟ ಮಗುವೆ ಹಂಗ ಜಲಕ್ರೀಡೆಗೆ ವನವಿಹಾರಕ್ಕೆ ವನವಿಹಾರ ಜಲಕ್ರೀಡೆ ಅಲ್ಲ ನೀನು ಕುಡ್ದಿದ್ ನೋಡ್ರಿ ಕೆಂಬೂತ ಕುಡ್ದ ಹಾಗೆ ಅವರಿಗೆ ಸರಿ ಭಾಷೆ ಬರೋದಿಲ್ಲ ಆದ್ದರಿಂದ ಎಲ್ಲವನ್ನೂ ಭಾವದ ಮೂಲಕವಾಗಿ ಪ್ರಕಟಪಡಿಸುತ್ತಾರೆ ಅಲ್ಲಿ ಹೋಗಿ ಒಬ್ಬರೇ ಹೋಗಿದ್ದಾರಾ ನಾನೇನು ಮಹಾರಾಜ ಅಂತ ಹೇಳ್ತೀಯ ನಾಯಿ ಮರಿಯನ್ನು ಓಹೋ ನಾರಿಯರು ಹೆಣ್ಣು ಮಕ್ಕಳು ಯಾವುದು ನೀನು ಬಾಕಿ ಎಲ್ಲ ತಪ್ಪು ತಪ್ಪು ಕೇಳ್ತಾರೆ ಹಿಂಗ ಅನ್ಕೊಂಡೆ ನಾನೇ ಹೆಣ್ಣು ಮಕ್ಕಳು ಸಣ್ಣ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಹೀಗೆ ಮಾಡಿದ್ರೆ ಗೊತ್ತಾಗಿ ಹಾಗೆ ಹೋಗಿದ್ದಾರೆ ಈಗ ಹೋಗಿಲ್ಲ ಎಷ್ಟೊತ್ತಿಗೆ ಬರ್ತಾರೆ ಸಂಪತ್ತು ಮೇಲೆ ಬರ್ತಾರೆ ಮತ್ತೆ ನಿಮ್ಮೂರಿನಲ್ಲಿ ಬೇರೆ ಯಾರು ಆಳು ಕಾಳುಗಳೇ ಇಲ್ವಾ ಯಾಕೆ ಮಹಾರಾಜನಾದವ ಸೊಪ್ಪು ಹೊತ್ಕೊಂಡು ಬರ್ತಾನೆ ಅಂತಾದ್ರೆ ನೀನು ಹೇಳ್ತಿಲ್ಲ ಸೊಪ್ಪು ಹೊತ್ಕೊಂಡು ಬರ್ತಾನೆ ನೀನು ಹೇಳ್ತಿಲ್ಲ ಏನು ನಮಗೇನು ಗೊತ್ತು ಓ ಸ್ವಲ್ಪ ಹೊತ್ತಿನ ಮೇಲೆ ಬರ್ತಾರೆ ಈಗಲೇ ಅವನನ್ನ ಕಾಣಬೇಕಾಗಿತ್ತಲ್ಲ ಪುರುಸತ್ತಿಲ್ಲ ನೀವು ಪುಸ್ತಕಿಂಗ ಮತ್ತೆ ನೀವು ಹೋಗೋದಿಲ್ಲ ನಿಮಗೆ ಹತ್ತು ಇಲ್ಲದಾಗ್ಲಿಕ್ಕಿಲ್ವೋ ಗೋಣಿ